ಇಫ್ ಯು ನಿಮ್ಮ ತಲೆಯಲ್ಲಿ 4 ವಿಚಾರ ಇರಬೇಕು. ಮಕ್ಕಳು ಇದ್ದೀರಲ್ಲ, ಆಲ್ ಚಿಲ್ಡ್ರನ್ ಆರ್ ಹಿಯರ್. ನೀವು 4 ಡಿ ತಲೆಯಲ್ಲಿ ಇಟ್ಕೋಬೇಕು. ಡಿ, 4 ಡಿ. ಯು ಶುಡ್ ಡ್ರೀಮ್, ಯು ಶುಡ್ ಡಿಸೈರ್ ಫಾರ್ ದ ಡ್ರೀಮ್, ಯು ಶುಡ್ ಡೆಡಿಕೇಟ್ ಫಾರ್ ದ ಡ್ರೀಮ್, ಯು ಶುಡ್ ಡಿಸಿಪ್ಲಿನ್ ಫಾರ್ ದ ಡ್ರೀಮ್. ಆಗ ಮಾತ್ರ ನೀವೆಲ್ಲ ಕೂಡ ಇಟ್ಕೊಳ್ತಾರೆ. ಆಮೇಲೆ ಮುಖ್ಯವಾಗಿ ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್. ಸೊ ಹಂಗೆ ನಿಮ್ಮ ಯಾರು ತಂದೆ ತಾಯಿಗಿರೋ ನಿಮ್ಮ ಟೀಚರ್ಸು ನಿಮ್ಗೆ ಯಾರು ಸಹಾಯ ಮಾಡಿರ್ತಾರೆ, ಯಾವ ಏಣಿ ಮೇಲಕ್ಕೆ ನೀವು ಲ್ಯಾಡರ್ ತೆಗೆದುಕೊಂಡು ಲ್ಯಾಡರ್ನ ಒದೆಯೋ ಕೆಲಸ ಅಲ್ಲ. ಯಾರು ನಿಮ್ಗೆ ಸಹಾಯ ಮಾಡಿರ್ತಾರೆ ಆ ಉಪಕಾರ ಸ್ಮರಣೆಯನ್ನ ಇಟ್ಕೊಳ್ಬೇಕು. ಈಗ ನಾನು ಯಾಕೆ ನಮ್ಮ ಮೊಹಮ್ಮದವ್ರನ್ನ ನೆನೆಸ್ಕೊತಾ ಇದ್ವಿ, ನಮ್ಗೆ ಯಾರು ಹೋಟ್ಲಲ್ಲಿ ರೂಮೇ ಕೊಡ್ತಿರ್ಲಿಲ್ಲ, ನಮ್ಮ ಹ್ಯಾರಿಸ್ ತಂದೆ ಕೊಡ್ತಾ ಇದ್ರು ನಮ್ಮ ರಾಜಕಾರಣದ ಜೀವನದಲ್ಲಿ ಅಂತ ನಾವು ಯಾಕೆ ನೆನೆಸ್ಕೊಳ್ತಾ ಇದೀವಿ ಅಂತಂದ್ರೆ ಹಿಂದೆ ಅವ್ರು ಮಾಡ್ತಾ ಇದ್ದಂಥ ಸಹಾಯ. ಸೊ ಹಂಗೆ ಇವತ್ತು ಅವರ ಸೇವೆ ಮಾಡಿಕೊಂಡು ಇವತ್ತು ಬಂದಿದ್ದಾರೆ. ಅವ್ರಿಗೆ ಇವತ್ತು ಸನ್ಮಾನ ಮಾಡಿದೀವಿ ಅಂದ ತಕ್ಷಣ ಅವರ ಜವಾಬ್ದಾರಿ ಮುಗಿದೋಯ್ತು ಅಂತ ಅವರು ತಿಳ್ಕೊಳ್ಳಲ್ಲ, ನಾನು ತಿಳ್ಕೊಳ್ಳಲ್ಲ, ನೀವು ತಿಳ್ಕೊಳ್ತೇವೆ. ಈ ಹಾರ ಇದೆಯಲ್ಲ ಬಹಳ ಭಾರ ಅದು. ಸೊ ಇಟ್ ಈಸ್ ಮೋರ್ ವೇಟ್, ಮೋರ್ ರೆಸ್ಪಾನ್ಸಿಬಿಲಿಟಿ, ಮೋರ್ ಕಮಿಟ್ಮೆಂಟ್, ಮೋರ್ ಸೊಸೈಟಿ. ಸೊ ಈ ಸನ್ಮಾನ ಮಾಡೋದು ಒಬ್ಬ ಸರ್ಕಾರದ ಮುಖ್ಯಮಂತ್ರಿ, ಸ್ಪೀಕರು, ಡೆಪ್ಟಿ ಸಿಎಂ ನಾವೆಲ್ಲ ಬಂದು ಅವ್ರು ಮಾಡಿದ್ದಾರೆ ಅಂತಂದ್ರೆ ಇನ್ನ ದೊಡ್ಡ ಭಾರ ಅವ್ರ ಮೇಲೆ, ದೊಡ್ಡ ಜವಾಬ್ದಾರಿ, ಇನ್ನ ಹೆಚ್ಚಿಗೆ ದೊಡ್ಡ ಕೊಡುಗೆ ದಾನಿ ಆಗ್ಬೇಕು ಅನ್ನೋದು ಈ ಸನ್ಮಾನದ ಒಂದು ಉದ್ದೇಶ.